ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂತಿ ನಿಮ್ಮ ಶ್ರುತಿ. ಇವತ್ತು ನಾನು ವರಮಹಾಲಕ್ಷ್ಮಿ ಶಾಪಿಂಗ್ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ. ಹಾಗೆ ರಿತಿಕ್ಗೂ ರಜಾ ಇತ್ತು, ಸೊ ಅಕ್ಕನ ಜೊತೆ ಹೋಗೋಣ ಅಂತ ಅಂದ್ಬಿಟ್ಟು ಅಕ್ಕನ ಮನೆಗೆ ಹೋಗ್ತಾ ಇದ್ದೆ. ರಿತಿಕ್ಕು ಲಯ ಇಬ್ಬರು ಎಕ್ಸೈಟ್ ಆಗಿ ಅಮ್ಮ ನಂಗೆ ಗಾಗಲ್ ಹಾಕು ಅಂತ ರೆಡಿ ಮಾಡು ಅಂತ ಹೇಳ್ತಾಯಿದ್ರು. ಸೊ ಮನೆಗೆ ಹೋದೆ, ಅಕ್ಕನ ಮನೆಗೆ ಹೋಗಿ ರೀಚ್ ಆದೆ. ಹೋಗಿದ ತಕ್ಷಣ ಏನೋ ಸ್ವೀಟ್ ತೊಗೊಂಡು ಬಂದಿದ್ರು. ಅದೇನು ಸ್ವೀಟ್ ಅಂತ ನನಗೆ ಹೆಸರು ಗೊತ್ತಿಲ್ಲ. ಸೊ ತೊಗೊಂಡು ಬಂದಿದ್ರಲ್ವಾ ಅಂತ ತಿನ್ನೋಣ ಅಂತ ಓಪನ್ ಮಾಡಿದೆ. ಇದ್ರ ಹೆಸರು ಏನಾದರೂ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಬಟ್ ತಿನ್ನೋಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಪೇಪರ್ ಥರ ಅದು ತೆಗೆದು ತಿನ್ನಬೇಕು ಅಂತ ಅಂದ್ಕೊಂಡೆ, ಬಟ್ ಅದು ಫುಲ್ ಹಾಗೆ ತಿನ್ನೋದು ಅಂತ ನೋಡಿದೆ. ಸರಿ ಶಾಪಿಂಗ್ ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ನೋಡಿದ್ರೆ ಯಾವ್ದು ತೊಗೋಬೇಕು ಅನ್ನೋ ಕನ್ಫ್ಯೂಷನ್ ಇತ್ತು. ಪ್ಲೇಟ್ ತೊಗೊಳ್ಳೋಣವಾ ಅಥವಾ ಲೋಟಸ್ದು ಹೂ ಬುಟ್ಟಿ ತೊಗೊಳ್ಳೋಣವಾ ಅಂತ ಕನ್ಫ್ಯೂಷನಲ್ಲಿ ನೋಡ್ತಾ ಇದ್ವಿ. ಸೊ ಈ ಪ್ಲೇಟೇ ಓಕೆ ಅಂತ ಅನ್ನಿಸ್ತು. ಬಟ್ ಅದು 300 ನಿಯರ್ ಬೈ 300 ಗ್ರಾಮ್ಸ್ ಇತ್ತು. ಸೊ ಇನ್ನೊಂದು ಚಿಕ್ಕದು ನೋಡೋಣ ಅಂತ ನೋಡ್ತಾ ಇದ್ವಿ. ಅಷ್ಟರಲ್ಲಿ ಅಕ್ಕ ಇದೇ ಇರಲಿ, ಇದೇ ನೋಡೋಣ ಅಂತ, ದೊಡ್ಡದೇ ನೋಡೋಣ ಅಂತ ನೋಡಿದ್ರು. ಸೊ ಕನ್ಫ್ಯೂಷನಲ್ಲಿ ಹಾಗೆ ಸೆಲೆಕ್ಟ್ ಮಾಡಿ ಸೈಡಲ್ಲಿ ಎತ್ತಿಟ್ವಿ. ಇದು ಒಂದು ಲೋಟಸ್ಸು, ಅದು ಅಕ್ಕಿ ಹಾಕಿ ಇಡೋಕ್ಕೆ, ಚೊಂಬು ಕೆಳಗಡೆ ಇಡೋದಕ್ಕೆ ಅದು ಒಂದು ನೋಡಿದೆ. ಹಾಗೆ ಸೈಡ್ ಓಲೆ ನೋಡಬೇಕಿತ್ತು, ಸೈಡ್ ಚುಚ್ಚೋಸೋಣ ಅಂತ, ಹೊಸದಾಗಿ ಚುಚ್ಚೋಣ ಅಂತ ನೋಡ್ತಾ ಇದ್ವಿ. ಈ ಬಟರ್ಫ್ಲೈದಂತೂ ತುಂಬ ಚೆನ್ನಾಗಿತ್ತು. ಬಟ್ ಆ ಸೈಡ್ಗೆ ಅದು ಕವರ್ ಆಗೋದಿಲ್ಲ, ತುಂಬ ದೊಡ್ಡದಾಗಿಬಿಡುತ್ತೆ ಅಂತ ಅದು ಬೇಡ ಅಂತ ಸುಮ್ಮನೆ ಆದ್ವಿ. ಈ ಹಾಫ್ ಚಂದ್ರನೂ ಚೆನ್ನಾಗಿತ್ತು ಅದು, ಬಟ್ ತುಂಬ ಚಿಕ್ಕದಾಗೋಯ್ತು ಅಂತ ಕನ್ಫ್ಯೂಷನಲ್ಲಿ ಎಲ್ಲ ತೆಗ್ಸಿಟ್ಟು ಹಾಗೆ ಅದು ಅಂತ ಕನ್ಫ್ಯೂಷನಲ್ಲಿ ನೋಡ್ತಾ ಇದ್ವಿ. ಫೈನಲಿ ಇದೊಂದು ತುಂಬ ಇಷ್ಟ ಆಯಿತು. ಎತ್ತಿ ಸೈಡ್ಗಿಟ್ಟು ಹಾಗೆ ಕಾಲಿನಲ್ಲಿ ಇದ್ದಿದ್ದು ಕಪ್ಪು ದಾರ ಕಟ್ಟಾಗ್ಬಿಟ್ಟಿತ್ತು ನಂದು. ಸೊ ಅದೊಂದು ತೊಗೊಂಡೆ. ಈ ಕಾಲನ್ಗೆ ನೋಡಿದೆ, ತುಂಬ ಇಷ್ಟ ಆಯಿತು. ಬಟ್ ಈ ಸರಿ ಬೇಡ, ನೆಕ್ಸ್ಟ್ ಟೈಮ್ ತೊಗೊಳ್ಳೋಣವಾ ಅಂತ ಹಾಗೆ ಇಟ್ಟು ಸರಿ ಎಲ್ಲ ಪ್ಯಾಕ್ ಮಾಡಿಸಿದ್ವಿ. ಪ್ಲೇಟು, ಬ್ಯಾಸ್ಕೆಟು ಎಲ್ಲ ಪ್ಯಾಕ್ ಮಾಡಿಸಿ ಸರಿ ಅಂತ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನೆಕ್ಸ್ಟು ಮತ್ತೆ ತಿರ್ಗಾ ಈ ಟೇಬಲ್ ತೊಗೋಬೇಕಾಗಿತ್ತು ಲಕ್ಷ್ಮೀನ ಕೂರ್ಸೋಕ್ಕೆ, ಮಣೆನ. ಹಾಗೆ ಮಣೆನ ನೋಡಿಕೊಂಡು ಮಣೆ ತೊಗೊಂಡು 2 ಆನೆ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ನೋಡ್ತಾ ಇದ್ದೆ, ಬಟ್ ನನಗೆ ಇಷ್ಟ ಆಗೋ ಥರ ಎಲ್ಲೂ ಸಿಕ್ಕಿರಲಿಲ್ಲ. ಇಲ್ಲಿ ನೋಡಿದೆ, ಇಷ್ಟ ಆಯಿತು. ನೋಡಿ ಸ್ವಲ್ಪ ದೊಡ್ಡದು ತೊಗೊಳ್ಳೋಣ ಅಂದ್ಬಿಟ್ಟು ಅದು ತೊಗೊಂಡೆ. ಲಕ್ಷ್ಮಿಗಳೆಲ್ಲ ತುಂಬ ಕ್ಯೂಟಾಗಿತ್ತು. ಹಾಗೆ ಸೈಡ್ ಇಯರಿಂಗ್ ಚಿಚ್ಚಿಸೋಕ್ಕೆ ಕೇಳಿದೆ, ಪ್ರೆಸ್ಸಿಂಗ್ ಇಲ್ಲ ಇಲ್ಲಿ ಅಂತ ಹೇಳಿದ್ರು. ಸೊ ಸರಿ ಅಂತ ಮುಗಿಸ್ಕೊಂಡು ಶಾಪಿಂಗೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಏನೇನು ತೊಗೊಂಡು ಬಂದಿದ್ದೀವಿ ಅಂತ ನೋಡ್ತಾ ಇದ್ವಿ. ಹಾಗೆ ಬುಟ್ಟಿ ಒಂದು, ಅದು ಬಂದು ಸೇರು, ಗಂಟೆ, ಹಾಗೆ ಲಕ್ಷ್ಮೀದು ಪಾದ ಬರುತ್ತೆ ಅಲ್ಲ, ಒಂದು ಪಾದ, ಇದೆಲ್ಲ ತೊಗೊಂಡು ಇಷ್ಟು ತೊಗೊಂಡ್ವಿ ಹೊಸದಾಗೆ. ಹಾಗೆ ಮನೆಯಲ್ಲೇ ಇತ್ತು ಕುಂಕುಮದ ಬಣ್ಣಿ, ಅದು ಫುಲ್ಲು ಒಂದು ಸೆಟ್ ಆಯಿತು ಅಂತ ಎತ್ತಿಟ್ವಿ. ಹಾಗೆ ಇದು ಬಂದು ಪ್ಲಾಸ್ಟಿಕ್ ಪ್ಲೇಟ್ಸು. ಹಾಗೆ ಚಿಕ್ಕದು ಗಣೇಶನ ಇಡೋಕ್ಕೆ ಅಂತ ಒಂದು ಮಣೆ ತೊಗೊಂಡು ಹಾಗೆ ಆನೆ ತೊಗೊಂಡೆ. ಫೈನಲಿ ತುಂಬ ಕ್ಯೂಟಾಗಿತ್ತು, ಬಟ್ ತುಂಬ ವೆಯ್ಟ್ ಇತ್ತು, ಚೆನ್ನಾಗಿತ್ತು, ಇಷ್ಟಪಟ್ಟು ತೊಗೊಂಡೆ. ಹಾಗೆ ಎಲ್ಲ ಒಂದು ಸಾರಿ ಪ್ಲೇಟಲ್ಲಿಟ್ಟು ಹೇಗೆ ಕಾಣುತ್ತೆ ಅಂತ ನೋಡ್ತಾ ಇದ್ವಿ. ಅಷ್ಟರಲ್ಲಿ ಅಕ್ಕ ಕಾಫಿ ಮಾಡ್ಕೊಂಡು ಬಂದರು. ಸ್ವಲ್ಪ ಹಾಗೆ ಕಾಫಿ ಕುಡ್ಕೊಂಡು ಏನೇನು ತೊಗೊಂಡು ಬಂದಿದ್ದೀವಿ, ಇನ್ನೇನು ತೊಗೊಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಹಾಗೆ ಅಕ್ಕನ ಮಕ್ಕಳು ಬಂದರು. ಅಕ್ಕನ ಮಕ್ಕಳು ಬಂದು, ಚಿಕ್ಕಿ ನಿಮಗೆ ಬಟರ್ ಫ್ರೂಟ್ ಜ್ಯೂಸ್ ಮಾಡಿಕೊಡ್ತೀನಿ, ಬಟರ್ ಫ್ರೂಟ್ ಹಣ್ಣಾಗಿದೆ ಅಂತ ಹೇಳಿದರು. ಇಲ್ಲ ಬೇಡ, ನಾನು ಇವಾಗ ತಾನೇ ಕಾಫಿ ಕುಡ್ತಿದ್ದೀನಿ ಅಂತ ಹೇಳಿದೆ. ಇಲ್ಲ ಚಿಕ್ಕಿ, ನಾನು ಚೆನ್ನಾಗಿ ಮಾಡ್ತೀನಿ, ನೀನು ಒಂದು ಸಾರಿ ಟೇಸ್ಟ್ ಮಾಡು ಅಂತ ಹೇಳ್ತಾಯಿದ್ರು. ನಾನಿಲ್ಲ ಬೇಡ ನನಗೆ ಅಂದರು. ಮಾಡ್ತಾಯಿದ್ರು. ಸೊ ಹೋಗಲಿ, ಮಕ್ಕಳು ಮಾಡ್ತೀನಿ ಅಂತ ಇದ್ದಾರಲ್ಲ, ಮಾಡಲಿ ಅಂತ ಬಿಟ್ವಿ. ನೋಡಿದ್ರೆ ಇಬ್ಬರು ಸೇರಿ ಕೈ ಹಿಡ್ಕೊಂಡು ನನಗೆ ಹೇಗೆ ಮಾಡೋದು ಬಟರ್ ಫ್ರೂಟ್ ಜ್ಯೂಸ್ ಅಂತ ಹೇಳ್ಕೊಡ್ತಾಯಿದ್ರು. ಚೆನ್ನಾಗಿತ್ತು ಅವ್ರ ಹತ್ರ ಹೇಳ್ಸ್ಕೊಳ್ಳೋದು. ಆಮೇಲೆ ಮಿಕ್ಸಿ ಆನ್ ಮಾಡ್ಕೊಂಡು ಮಾಡ್ತಾಯಿದ್ರು. ಚಿಕ್ಕಿ ಸಾಕಾ ಎಷ್ಟು ಸ್ಮೂತ್ ಆಗಿರೋದು ಅಂತ ಕೇಳಿದ್ರು. ಹಾಂ ಸಾಕು ಅಂತ ಹೇಳಿದೆ. ಸರಿ ಆಯಿತು ಅಂತ ಒಂದು ಕಪ್ ಹಾಕ್ಕೊಂಡು ಬಂದು ಕೊಟ್ಟರು. ನಾನು ಲಯ ಇಬ್ಬರು ಕೂತ್ಕೊಂಡು ಕುಡಿತಾ ಇದ್ವಿ. ಚೆನ್ನಾಗಿತ್ತು ಟೇಸ್ಟು. ನೋಡಿ ಚಿಕ್ಕಿ ಅಂತ ಹೇಳ್ತಾ ಇದ್ಲು, ತುಂಬ ಚೆನ್ನಾಗಿತ್ತು. ಹಾಗೆ ನೆಕ್ಸ್ಟು ಕಿವಿ ಚುಚ್ಚೋಕೆ ಹೋಗೋಣ ಅಂತ ಅಂದ್ಬಿಟ್ಟು ಸರಿ ಆಯಿತು, ಫ್ರೆಶ್ ಅಪ್ ಆಗಿ ಹೊರಟ್ವಿ. ನಾನು ಶ್ವೇತಕ್ಕ ಇಬ್ಬರೂ ಹೊರಟ್ವಿ. ರಿತಿಕ್ ಇಲ್ಲ ನಾನು ಬರ್ತೀನಿ ಅಂತ ಹಠ ಮಾಡ್ತಾಯಿದ್ದ. ಸರಿ ಆಯಿತು ಬಾ ಹೋಗ್ಬಿಟ್ಟು ಬರೋಣ ಅಂತ ಹೋದ್ವಿ. ಅಲ್ಲಿ ಒಂದು ಕ್ಲಿನಿಕ್ಕಿಗೆ ಹೋದ್ವಿ. ಸರಿ ಡಾಕ್ಟರ್ ಬಂದಿರಲಿಲ್ಲ, ಆಮೇಲೆ ಬಂದರು. ತುಂಬ ಭಯ ಆಗ್ತಾಯಿತ್ತು. ಬಟ್ ಶೈಲಕ್ಕ ಇಲ್ಲ ಧೈರ್ಯವಾಗಿರು, ಏನೂ ಆಗಲ್ಲ ಅಂತ ಚುಚ್ಚಿಸ್ತಾಯಿದ್ರು.
ಬಟ್ ಒಂದೇ ಸಲ ಟಕ್ ಅಂತ ಚುಚ್ಚಿಬಿಟ್ರು. ಬಟ್ ತುಂಬ ನೋವಾಯಿತು, ಹೇಳ್ಕೊಳ್ಳಿಲ್ಲ, ಸುಮ್ಮನೆ ಸೈಲೆಂಟಾಗಿದ್ದೆ. ಆಮೇಲೆ ನೋಡಿದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಓಲೆ ಹಾಕೋಣ ಅದು ಅಂತ ಹೇಳಿದರು. ಸರಿ ಅಂತ ಹಾಗೆ ಕೂತಿದ್ವಿ. ನೋವಾಗ್ತಾ ಇದೆಯಾ ಅಂತ ಕೇಳ್ತಾಯಿದ್ರು ಡಾಕ್ಟರು. ಏನಿಲ್ಲ ಅಂತ ಹೇಳಿಬಿಟ್ಟು 1 ಸೆಕೆಂಡ್ ನೋವಾಯಿತು ಅಷ್ಟೇ. ಆಮೇಲೆ ಅವರೇ ಓಲೆ ಹಾಕ್ಬಿಟ್ಟು ಬಿಟ್ಟರು. ಬಟ್ ಆದರೂ ಸ್ವಲ್ಪ ನೋವು ಆಗ್ತಾನೇ ಇತ್ತು. ಹೇಳೋಕ್ಕಾಗ್ತಾಯಿಲ್ಲ, ಬಿಡೋಕ್ಕಾಗ್ತಾಯಿಲ್ಲ. ಫೈನಲಿ ಹಾಕಿದ್ರು. ಈ ಥರ ಇತ್ತು. ಮೇಲೆ ಚಂದ್ರನ ಥರ ತೋರಿಸಿದ್ನಲ್ಲ ತಗೊಳ್ಳುವಾಗ, ಆ ಥರ. ಸರಿ, ಶೈಲಕ ಸ್ಟಾರ್ಟ್ ಮಾಡ್ತು. ಶೈಲಕನೂ ಚುಚ್ಚಿಸ್ಕೊತಾ ಇತ್ತು. ಶೈಲಕ್ಕಂಗಂತೂ ನಗುನೂ ಬರ್ತಾಯಿದೆ, ನೋವು ಆಗ್ತಿದೆ, ಭಯನೂ ಆಗ್ತಾಯಿದೆ. ಬಟ್ ತುಂಬ ತಾಳ್ಮೆಯಿಂದ ಕೂತಿದ್ರು. ಭಯನೇ ಆಯಿತು ಅವ್ರಿಗೆ. ಒಂದೇ ಸಾರಿ ಟಕ್ ಅಂತ ಮಾಡಿಬಿಟ್ರು. ಫಿನಿಶ್ ಆಯಿತು. ಸರಿ ಆಯಿತು ಅಂತ ನೆಕ್ಸ್ಟು ಶ್ವೇತಕ್ಕನೂ ಚುಚ್ಚಿಸ್ಕೊಂಡ್ರು. 3 ಜನನೂ ಒಟ್ಟಿಗೆ ಪ್ಲ್ಯಾನ್ ಮಾಡ್ಕೊಂಡು ಚುಚ್ಚಿಸ್ಕೊಂಡ್ವಿ. ನನ್ನ ಕಸಿನ್ ಅವರ ಮಗಳು ಒಬ್ಬರು ಚುಚ್ಕೊಂಡಿದ್ರು. ಅದು ನೋಡಿ ತುಂಬ ಇಷ್ಟ ಆಗಿತ್ತು 3 ಜನಕ್ಕೂ. ಸರಿ ಅಂತ 3 ಜನನೂ ಒಂದೇ ದಿನ ಚುಚ್ಚಿಸ್ಕೊಳ್ಳೋಣವಾ, ಇವತ್ತು ಫ್ರೆಂಡ್ಶಿಪ್ ಡೇ ಅಲ್ವಾ ಅಂತ. ನಾನು ಇನ್ನೊಬ್ಳು ತಂಗಿ ಚುಚ್ಚಿಸ್ಕೊಂಡಿಲ್ಲ, ಅವರು ಇವಾಗ ಬಾಣಂತಿ. ಸೊ ನಾವು ನಿಧಾನಕ್ಕೆ ಚುಚ್ಚಿಸ್ಕೋತೀನಿ ಅಂತ ಹೇಳಿದ್ರು. ಸೊ ಮನೆಗೆ ಬಂದ್ವಿ, ರೆಸ್ಟ್ ಮಾಡೋಣ ಅಂತ. ಬಟ್ ನೋಡ್ಕೊತಾನೇ ಇದ್ವಿ ಹೇಗೆ ಕಾಣ್ತಾ ಇದೆ ಅಂತ. ಫೈನಲಿ ಚೆನ್ನಾಗೇ ಇತ್ತು, ತುಂಬ ಇಷ್ಟ ಆಯಿತು. ನಮ್ಮ ಯಜಮಾನ್ರಿಗೆ ಫೋಟೋ ಕಳಿಸಿದೆ, ಅವರು ತುಂಬ ಇಷ್ಟಪಟ್ಟರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.